ರಾಜ್ಯದಲ್ಲಿ ಶುರುವಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ ಆಯುಷ್ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಪ್ರತಿಭಟನೆಗೆ ಸಜ್ಜಾಗಿರತಕ್ಕಂಥದ್ದು. ಹುದ್ದೆ ಕಾಯಂಗೊಳಿಸುವಂತೆ ಎನ್ಎಚ್ಎಂನಿಂದ ಪ್ರತಿಭಟನೆ ಎಚ್ಚರಿಕೆ ನೀಡಲಾಗಿದೆ. ರಾಜ್ಯದಲ್ಲಿ ಶುರುವಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ ಆಯುಷ್ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಪ್ರತಿಭಟನೆಗೆ ಸಜ್ಜಾಗಿರತಕ್ಕಂಥದ್ದು. ಹುದ್ದೆಯನ್ನ ಕಾಯಂಗೊಳಿಸುವಂತೆ ಎನ್ಎಚ್ಎಂನಿಂದ ಪ್ರತಿಭಟನೆಗೆ ಎಚ್ಚರಿಕೆ ನೀಡಲಾಗಿದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ 28,000ಕ್ಕೂ ಹೆಚ್ಚು ವೈದ್ಯರಿಂದ ಕೆಲಸ ಮಾಡಲಾಗುತ್ತಿರತಕ್ಕಂಥದ್ದು. ಒಳಗುತ್ತಿಗೆ ನೌಕರರನ್ನ ಕಾಯಂಗೊಳಿಸುವಂತೆ ಹಲವು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಶೇಕಡಾ 47 ಹುದ್ದೆ ಖಾಲಿ ಇರತಕ್ಕಂಥದ್ದು, 47% ಹುದ್ದೆ ಖಾಲಿ ಇರತಕ್ಕಂಥದ್ದು. ಹೀಗಾಗಿ ಖಾಲಿ ಇರುವ ಹುದ್ದೆಗೆ ನೌಕರರನ್ನ ಕಾಯಂಗೊಳಿಸುವಂತೆ ಆಗ್ರಹ ನಡೆಸಲಾಗ್ತಾ ಇದೆ. ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟಿಸಿ ಸಚಿವರ ಗಮನ ಸೆಳೆಯಲು ನಿರ್ಧಾರ ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು. ರಾಜ್ಯದಲ್ಲಿ ಶುರುವಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಆಯುಷ್ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಪ್ರತಿಭಟನೆಗೆ ಎಚ್ಚರಿಕೆ ನೀಡಲಾಗಿದೆ. ತಮ್ಮ ಒಂದು ಏನು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಆ ಕೆಲಸವನ್ನು ಕಾಯಂಗೊಳಿಸುವಂತೆ ಈಗ ಪ್ರತಿಭಟನೆಗೆ ಸಜ್ಜಾಗಿರ್ತಕ್ಕಂಥದ್ದು. ಆಯುಷ್ ವೈದ್ಯರು ಹಾಗೂ ಸಿಬ್ಬಂದಿಗಳು ಒಳಗುತ್ತಿಗೆ ನೌಕರರನ್ನ ಕಾಯಂಗೊಳಿಸುವಂತೆ ಹಲವು ಬಾರಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆದರೂ ಕೂಡ ಸರ್ಕಾರ ಯಾವುದೇ ಗಮನವನ್ನು ಹರಿಸಿಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಶೇಕಡಾ 47% ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಹೀಗಾಗಿ ಖಾಲಿ ಇರುವ ಹುದ್ದೆಗೆ ನೌಕರರನ್ನ ಭರ್ತಿ ಮಾಡೋದಕ್ಕೆ ಹಾಗೂ ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟಿಸಿ ಆ ಒಂದು ನೌಕರರು ಏನಿದೆ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ನೌಕರರು ಶಾಸಕರನ್ನು ಸೆಳೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರತಿಭಟನೆಯ ಮೂಲಕ.